ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರೇಯರೇ. ಬನ್ನಿ 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 ಬನ್ನಿ, ದೇವರ ಮಾತುಗಳನ್ನು ಧ್ಯಾನಿಸೋಣ. ಎಲ್ಲಿದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ಇನ್ನೂ ನಿದ್ದೆ ಮಾಡ್ತಾ ಇದ್ದೀರಾ? ಅವಸರದಿಂದ ಸಿದ್ಧಗೊಳ್ಳುತ್ತಾ ಇದ್ದೀರಾ? ಇಲ್ಲವೇ ಈಗಾಗಲೇ ಡ್ಯೂಟಿಗೆ ಹೊರಟಿದ್ದೀರಾ? ನೋಡಿ, ಯೂಟ್ಯೂಬ್ ಮುಖಾಂತರ ಸೋಷಿಯಲ್ ಮೀಡಿಯಾ ನಮಗೆ ಯಾವಾಗಲೂ ಲಭ್ಯವಾಗಿರೋದ್ರಿಂದ ನೀವು ಟಿವಿಯ ಮುಂದೆಯೇ ಕೂತ್ಕೊಂಡು ವಾಕ್ಯ ಕೇಳುವಂತಹ ಅವಶ್ಯಕತೆ ಇಲ್ಲ. ಒಂದು ಟೈಮ್ ಮಿಸ್ ಆದರೂ ಕೂಡ ನಿಮಗೆ ಯೂಟ್ಯೂಬ್ನಲ್ಲಿ ದೇವರ ವಾಕ್ಯ ಯಾವಾಗಲೂ ಲಭ್ಯವಾಗಿರೋದ್ರಿಂದ ದಯವಿಟ್ಟು ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮೇಲಿಂದ ಮೇಲೆ ನಿಮಗೆ ಇಂಟಿಮೇಷನ್ ಬರುತ್ತೆ, ಹಾಗಾಗಿ ಮಿಸ್ ಮಾಡದೆ ವಾಕ್ಯ ಕೇಳಬಹುದು. ಒಂದು ವೇಳೆ ಮಿಸ್ ಆದರೆ ನಿಮಗೆ ರಿಮೈಂಡ್ ಮಾಡಲು ಅವಕಾಶವಿರುತ್ತೆ. ನೀವು ಪ್ರತಿದಿನ ದೇವರ ವಾಕ್ಯ ಕೇಳೋದು ಎಷ್ಟೋ ಅವಶ್ಯಕವಾಗಿದೆ. ಪ್ರತಿದಿನ ನಾವು ಆಹಾರವನ್ನು ದಿನೇ ದಿನೇ ಒಂದು ರೀತಿ ಕ್ರಮಬದ್ಧವಾಗಿ ಸೇವಿಸುವಾಗ ತಾನೇ ನಾವು ಆರೋಗ್ಯಕರವಾಗಿರೋದು. ಆಧ್ಯಾತ್ಮಿಕ ಜೀವಿತಕ್ಕೂ ಅದೇ ಅನ್ವಯ ಆಗತ್ತೆ. ಒಂದು ವೇಳೆ ವಾಕ್ಯ ಕೇಳದಂತೆ ಪ್ರಾರ್ಥಿಸದಂತೆ ಇರೋದಾದ್ರೆ ನಮ್ಮ ಆತ್ಮಿಕ ಜೀವಿತ ಬೆಳೆಯಲಾರದಂತೆ ಇರುತ್ತೆ. ಆದರೆ ಚೆನ್ನಾಗಿ ಫಿಟ್ ಆಗಿ ಎಂದು ಪ್ರತಿ ಮನುಷ್ಯನು ಫಿಸಿಕಲಿ ಕೋರುತ್ತಾನಲ್ಲವೇ, ಅದೇ ರೀತಿ ಸ್ಪಿರಿಚುವಲ್ ಆಗಿ ಕೂಡ ನಾವು ಫಿಟ್ ಆಗಿರಬೇಕು. ಅದಕ್ಕೆ ನಿಲ್ಲಿಸದಂತೆ ಅನುದಿನದ ಧ್ಯಾನ ನಿಮಗೆ ತಲುಪಿಸುತ್ತಾ ಇದ್ದೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಯಾವುದೇ ಕಾಲದಲ್ಲಿ ನಮ್ಮ ಹೃದಯಕ್ಕೆ ಅಗತ್ಯವಾಗಿರುವ ಸಂದೇಶವನ್ನು ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಓಕೆ ಪ್ರಿಯರೇ, ಚೆನ್ನಾಗಿದ್ದೀರಾ? ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ನಿದ್ರೆ ಬರಲಿಲ್ಲವೋ? ಯಾಕೆ ಪ್ರಿಯರೇ? ಯಾರೋ ನಿಮಗೆ ಬಾಧೆಪಡಿಸಿದ್ದಾರೆಂದು, ನಿಮಗೆ ಕೇಡು ಮಾಡಿದ್ದಾರೆಂದು, ನಿಮಗೆ ನಷ್ಟ ಉಂಟು ಮಾಡಿದ್ದಾರೆಂದು, ನಿಮ್ಮ ಮೇಲೆ ಅಪನಿಂದನೆ ಹೊರಿದಾರೆಂದು ಏನಾದರೂ ಗೊತ್ತಾಗಿದೆಯಾ? ಅದು ಗೊತ್ತಾದ ಕೂಡಲೇ ನಿಮ್ಮ ಮನಸ್ಸೆಲ್ಲ ಕಳವಳಗೊಂಡಿದೆಯಾ? ಹೌದು, ಮತ್ತೆ ಅದು ನಿಜ. ಈ ಲೋಕದಲ್ಲಿಯೇ ನಾವು ನಮ್ಮ ವಿರೋಧಿಗಳ ಕುರಿತಾಗಿ, ನಮಗೆ ಹಾನಿ ಮಾಡಿದವರ ಕುರಿತಾಗಿ, ನಮಗೆ ಬಾಧೆಪಡಿಸುವವರ ಕುರಿತಾಗಿ ನಾವು ಆಲೋಚಿಸುವುದನ್ನು ಆರಂಭಿಸೋದಾದರೆ ನಮ್ಮ ಬದುಕು ವ್ಯರ್ಥವಾಗುತ್ತೆ. ನೀವು ಎಷ್ಟೇ ಹೊತ್ತು ಯೋಚಿಸಿದ್ರೂ ಕೂಡ ನಿಮ್ಮ ಮನಸ್ಸಿಗೆ ಯಾವ ಪ್ರಶಾಂತತೆ ದೊರಕೋದಿಲ್ಲ. ಆದರೆ ಮತ್ತಷ್ಟು ಬೇಸರವೇ ಉಂಟಾಗುತ್ತೆ. ಇಮೋಷನಲ್ ಆಗಿಬಿಡ್ತೀರಿ, ಕೋಪ ಬಂದ್ಬಿಡುತ್ತೆ. ಅಸೂಯೆಯಿಂದ ಒಂಥರ ಆ ಹಲ್ಲು ಕಡಿಯೋದ್ರಿಂದ ನಿಮ್ಮ ಶರೀರದಲ್ಲಿ ಡಿಸಾರ್ಡರ್ಸ್ಗಳು ಉಂಟಾಗುತ್ತಾ ಇರುತ್ತವೆ. ಅದಕ್ಕೆ ಯೇಸು ಹೇಳಿದ್ದಾರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ಅಂದಿದ್ದಾರೆ. ಅದು ಕಷ್ಟವೋ? ಕಷ್ಟ ಏನಲ್ಲ ಪ್ರಿಯರೇ. ಕರ್ತನ ಸಹಾಯ ಕೋರಿಕೊಳ್ಳೋದಾದರೆ, ಕರ್ತನ ಕಡೆಗೆ ನೋಡೋದಾದರೆ, ಕರ್ತನ ಪ್ರೀತಿ ಹೊಂದುವುದಾದರೆ, ನಾವು ಕೂಡ ಕರ್ತನ ಮಕ್ಕಳಾಗಿದ್ದೇವೆಂದು ಗುರುತಿಸುವುದಾದರೆ ಅದು ನಮಗೂ ಕೂಡ ಸಾಧ್ಯವೇ. ಯೇಸು ಮಾಡಿರುವ ಪ್ರಸಂಗಕ್ಕೆ ಬೆಟ್ಟದ ಮೇಲೆ ಮಾಡಿದ ಪ್ರಸಂಗ ಎಂಬ ಹೆಸರಿಟ್ಟಿದ್ದಾರೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನದಿಂದ ಓದುತ್ತಿದ್ದೇನೆ, ಕೇಳಿರಿ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವ ಹಾಗೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಸಾಧಾರಣವಾಗಿ ಶತ್ರುಗಳನ್ನು ದ್ವೇಷಿಸಿರಿ, ನೆರೆಯವರನ್ನು ಪ್ರೀತಿಸಿರಿ, ಮಿತ್ರರನ್ನು ಪ್ರೀತಿಸಿರಿ ಮತ್ತು ಶತ್ರುಗಳನ್ನು ದ್ವೇಷಿಸಿರಿ ಎಂಬುದಾಗಿ ಲೋಕದ ವಾಡಿಕೆಯಾಗಿದೆ. ಆದರೆ ಇಲ್ಲಿ ಯೇಸು ಹೇಳ್ತಾರೆ, ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪರಲೋಕದಲ್ಲಿರುವ ತಂದೆಗೆ ಮಗನು ಮಗಳು ಆಗಿರುವ ಹಾಗೆ. ನೋಡಿ, ನಾವು ಪರಲೋಕದ ತಂದೆಯ ಮಕ್ಕಳಾಗಿದ್ದೇವೆ. ಕೇಳು ವಿಶ್ವಾಸಿಯೇ, ಯೇಸುವನ್ನು ನಂಬಿದ್ದೇನೆ ಎಂದು ಹೇಳುವ ಸಹೋದರ ಸಹೋದರಿಯರೇ ಕೇಳಿರಿ. ಲೋಕದಲ್ಲಿರುವವರಿಗೂ ನಿಮಗೂ ಬಹಳ ವ್ಯತ್ಯಾಸವಿದೆ. ಎಲ್ಲರೂ ಹಾಗೆ ಮಾಡ್ತಿದ್ದಾರೆ, ಎಲ್ಲರೂ ಹಾಗೆ ನಡ್ಕೊಳ್ತಿದ್ದಾರೆ, ನಾನು ಹಾಗೆ ನಡ್ಕೊಳ್ತೇನೆ ಅನ್ನುವುದಾದರೆ ನೀವು ನಿಜವಾದ ಮಾರ್ಪಡುವಿಕೆ ಹೊಂದಿಲ್ಲ ಎಂದರ್ಥ. ಇನ್ನೂ ನೀವು ಬದಲಾಗಿಲ್ಲ ಎಂದರ್ಥ. ನೀವು ಸೈತಾನನ ಸಂಬಂಧಿಗಳು. ನಿಮ್ಮ ತಂದೆ ಸುಳ್ಳುಗಾರನು, ಸುಳ್ಳಿಗೆ ಮೂಲಪುರುಷನು ಎಂದು ಯೇಸು ಹೇಳಿದಾರಲ್ಲವೇ? ಫರಿಸೇಯರಿಗೆ ಹೀಗೆ ಹೇಳ್ತಾರಲ್ಲವೇ? ಅವರು ಕೂಡ ಬಹಳ ಭಕ್ತಿವಂತರಾಗಿದ್ರು, ಬಿಳಿ ಅಂಗಿ ಹಾಕಿಕೊಳ್ತಾ ಇದ್ರು, ಧರ್ಮಶಾಸ್ತ್ರ ಅರ್ತಿದ್ದೇವೆ ಅಂದಿದ್ರು. ಆದರೆ ಅವರು ತಮ್ಮ ಜೀವಿತದಲ್ಲಿ ಯಾವುದನ್ನು ಅನ್ವಯಿಸಿಕೊಳ್ಳದೇ ಇರುವುದರಿಂದ ಅವರನ್ನು ಸೈತಾನನ ಸಂತತಿಯಾಗಿದ್ದಾರೆ ಅನ್ನುತ್ತಾರೆ ಯೇಸು. ನೋಡಿರಿ, ಕ್ಷಮಿಸದೇ ಇರುವಂಥವನು
ದೇವರ ಮಗನು ಹೇಗಾಗುತ್ತಾನೆ? ನಮ್ಮ ದೇವರು ಕ್ಷಮಾಪಣೆ ಮನಸ್ಸುಳ್ಳವರು, ಕ್ಷಮಿಸುವಾತನೂ ಆಗಿದ್ದಾರೆ. ನೀವು ಪರಲೋಕದ ತಂದೆಗೆ ಮಕ್ಕಳಾಗುವ ಹಾಗೆ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಇದು ಸಾಧ್ಯ ಅಂತೀರಾ? ಒಂದು ಸಾರಿ ಆಲೋಚಿಸಿರಿ. ಶತ್ರುಗಳ ಕುರಿತು ಎಷ್ಟೋ ಹೊತ್ತು ನೀವು ಆಲೋಚಿಸಿ ಸುಮ್ಮನೆ ಬಾಧೆಗೆ ಒಳಗಾಗ್ತೀರಿ. ಮತ್ತೆ ಅವರು ನನಗೆ ಯಾಕೆ ಹೀಗೆ ಮಾಡಬೇಕು, ಹೀಗೆ ಯಾಕೆ ಮಾತಾಡಬೇಕು, ಹೀಗೆ ಯಾಕೆ ನಡ್ಕೊಳ್ಬೇಕು, ಅವರು ನಿಮಗೆ ಮಾಡಿದ್ದನ್ನು ಯೋಚಿಸುವಾಗ ನಿಮಗೆ ಸಂತೋಷ ಆಗುತ್ತಾ? ನಿಮ್ಮ ಸಮಯವೆಲ್ಲ ವ್ಯರ್ಥವಾಗುತ್ತೆ ಅಲ್ಲವೋ? ಮನಸ್ಸೆಲ್ಲ ಹಾಳಾಗ್ತದಲ್ಲವೋ? ಹೋಗ್ಲಿ ಬಿಡಿ, ಗೊತ್ತಿಲ್ಲ, ಬಿಟ್ಬಿಡಿ. ದೇವರೇ ಕ್ಷಮಿಸಿರಿ, ನನ್ನನ್ನು ಕ್ಷಮಿಸಿರಿ, ಅವನನ್ನು ಕ್ಷಮಿಸಿರಿ ಎಂದು ಒಂದು ಮಾತು ಹೇಳಿ ನೋಡ್ರಿ, ಎಷ್ಟು ಹಗುರವಾಗಿರುತ್ತೆ ನಿಮಗೆ, ಹೌದಲ್ಲವೇ? ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಯಾಕೆಂದರೆ ನಾವು ಪರಲೋಕದ ತಂದೆಯ ಮಕ್ಕಳಾಗಿದ್ದೇವೆ. ನಮ್ಮ ಪರಲೋಕದ ತಂದೆ ಎಂಥವರಾಗಿದ್ದಾರೆ? 45ನೇ ವಚನ, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ಏನಂತೆ? ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯನ್ನು ಸುರಿಸುತ್ತಾನೆ. ದೇವರು ಎಷ್ಟೋ ಒಳ್ಳೆಯವರು ಅನ್ನುವಾಗ ಒಳ್ಳೆಯವರಿಗೆ ಮಾತ್ರ ಒಳ್ಳೆಯದನ್ನು ಮಾಡುವಾತನಲ್ಲ. ಆತನು ಕೆಟ್ಟವರನ್ನೂ ಒಳ್ಳೆಯವರನ್ನೂ ಪ್ರೀತಿಸುತ್ತಾನೆ, ಅವರ ಮೇಲೆ ಮಳೆ ಸುರಿಸುತ್ತಾನೆ, ಇವರ ಮೇಲೆಯೂ ಮಳೆ ಸುರಿಸುತ್ತಾನೆ. ಅವರ ಹೊಲದ ಬೆಳೆ ಬೆಳೆಯುತ್ತೆ, ಇವರ ಹೊಲದ ಬೆಳೆಯೂ ಬೆಳೆಯುತ್ತೆ. ಯಾಕೆಂದರೆ ಆತನು ವಿಶಾಲವಾದ ಹೃದಯವುಳ್ಳ ಆತನು, ಪ್ರೀತಿಯುಳ್ಳ ಆತನು ಆಗಿದ್ದಾನೆ. ನಮ್ಮೆಲ್ಲರನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಾಗಿದ್ದಾನೆ. ಆತನು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ತನ್ನ ಮಳೆಯನ್ನು ಸುರಿಸುತ್ತಾನೆ. ನೋಡಿ, ಒಬ್ಬ ವಿಶ್ವಾಸಿ ತನ್ನ ಮನೆಯಲ್ಲಿ ಗುಲಾಬಿ ಗಿಡ ಬೆಳೆಸಿಕೊಳ್ಳುತ್ತಾನೆ, ಅದೇ ರೀತಿ ಒಬ್ಬ ಅವಿಶ್ವಾಸಿ ಮೂರ್ಖನು ತನ್ನ ಮನೆಯಲ್ಲಿ ಒಂದು ಗಿಡ ಬೆಳೆಸಿಕೊಳ್ತಾನೆ. ಆ ಗುಲಾಬಿ ಪುಷ್ಪವು ಇವನ ಮನೆಯಲ್ಲಿಯೂ ಒಳ್ಳೆ ಸುವಾಸನೆ ಕೊಡುತ್ತೆ, ಅನೀತಿವಂತನ ಮನೆಯಲ್ಲಿಯೂ ಆ ಪುಷ್ಪ ಸುವಾಸನೆ ಕೊಡುತ್ತೆ ಅಲ್ಲವೇ? ಹಾಗೆಯೇ ಎಲ್ಲರನ್ನೂ ದೇವರು ಒಂದೇ ರೀತಿ ಪ್ರೀತಿಸ್ತಿದ್ದಾರಲ್ಲವೇ? ಅಂಥ ದೇವರ ಮಕ್ಕಳಾಗಿದ್ದೇವೆ ಎಂದು ಹೇಳಿಕೊಳ್ಳುವಂತಹ ನಾವು ತಂದೆಗೆ ತಕ್ಕ ಮಕ್ಕಳಾಗಿ ಬದುಕಬೇಕಲ್ಲವೇ? ಪರಲೋಕದ ದೇವರು ನಮ್ಮ ತಂದೆ ಎಂದು ಹೇಳುವಾಗ ಪರಲೋಕ ತಂದೆಯ ಮಹಿಮೆಯನ್ನು, ಆ ಪರಲೋಕ ತಂದೆಯ ಪ್ರೀತಿಯನ್ನು, ಆ ಪರಲೋಕ ತಂದೆಯ ಪರಿಶುದ್ಧತೆಯನ್ನು, ಪರಲೋಕ ತಂದೆಯಲ್ಲಿರುವ ಪ್ರತ್ಯೇಕತೆಯನ್ನು ನಮ್ಮ ಜೀವಿತದ ಮೂಲಕ ಈ ಲೋಕಕ್ಕೆ ನಾವು ತಿಳಿಯಪಡಿಸಬೇಕು. ಈಗ ಒಂದು ಸಾರಿ ಆಲೋಚಿಸಿರಿ, ಯಾರನ್ನು ನೀವು ಕ್ಷಮಿಸ್ಲಿಕ್ಕಾಗ್ತಾ ಇಲ್ಲ? ಒಮ್ಮೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಅಯ್ಯ ನಾನು ಎಲ್ಲರನ್ನೂ ಕ್ಷಮಿಸಬಲ್ಲೆ, ಆದರೆ ಅವಳಿಗೆ ಮಾತ್ರ ಕ್ಷಮಿಸಲ್ಲ ಅನ್ನುತ್ತಾನೆ. ಅದೇನು ಬ್ರದರ್? ಆಕೆ ಅಂದ್ರೆ ಯಾರು ಅಂತ ಕೇಳ್ದೆ. ಅದೇನೋ ವಸ್ತು ಅಂದುಕೊಂಡೆ, ಏನೋ ಒಂದು ಪ್ರಾಣಿ ಅಂದುಕೊಂಡೆ ನಾನು. ಯಾರು ಅಂತ ಕೇಳಿದ್ರೆ ಅದೇ ನಾನು ಕಟ್ಕೊಂಡ ಹೆಂಡತಿ ಅನ್ನುತ್ತಾನೆ. ಮತ್ತೆ ಏನಂತೆ? ತಾನು ಕಟ್ಕೊಂಡಿರುವ ಹೆಂಡತಿ ಬಗ್ಗೆ ಹೇಳ್ತಾನೆ. ಅಂದ್ರೆ ಅವನು ಹೇಳ್ತಾನೆ, ನನ್ನ ಹೆಂಡತಿಗೆ ನಾನು ಕ್ಷಮಿಸಲಾರೇನು. ಹಾಗೆ ಕೆಲವರಿದ್ದಾರೆ ಗಂಡನಿಗೆ ಕ್ಷಮಿಸದವರು. ಎಷ್ಟೋ ಜನ ತಂದೆ ತಾಯಿಗಳು ಕೂಡ ಈ ದಿನ ಮಕ್ಕಳು ಏನೋ ತಪ್ಪು ಮಾಡಿದ್ದಕ್ಕಾಗಿ ಉದ್ರೇಕಕ್ಕೊಳಗಾಗಿ ತಪ್ಪು ನಿರ್ಣಯ ತೆಗೆದುಕೊಂಡು ಮಗನ ಮುಖ ನಾನು ನೋಡೋದೇ ಇಲ್ಲ, ಅವನು ಬದುಕಿರುವವರೆಗೂ ನನ್ನ ಮನೆಯೊಳಗೆ ಬರಗೊಡಿಸೋದಿಲ್ಲ ಎಂದು ತಳ್ಳಿ ಹಾಕುವ ತಂದೆ ತಾಯಿಗಳಿದ್ದಾರಲ್ಲವೇ? ನೀವು ಕ್ಷಮಿಸದೇ ಇದ್ದರೆ ಪರಲೋಕದ ತಂದೆಯಿಂದ ನೀವು ಹೇಗೆ ಕ್ಷಮಿಸಲ್ಪಡ್ತೀರಿ? ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು ಎಂದು ನಾವು ಪ್ರಾರ್ಥಿಸುತ್ತೇವಲ್ಲವೇ? ನಮ್ಮ ಶತ್ರುಗಳನ್ನು ನಾವು ಕ್ಷಮಿಸುವಾಗ ತಾನೇ ನಾವು ಕೂಡ ದೇವರಿಗೆ ಶತ್ರುಗಳು, ಪಾಪಿಗಳು ಆಗಿರುವಾಗ ನಮ್ಮ ಕರ್ತನು ನಮ್ಮನ್ನು ಕ್ಷಮಿಸಿದ್ದಾರೆ ಎಂದು ನಾವು ಗ್ರಹಿಸಿಕೊಳ್ಳುವವರಾಗಿರ್ತೇವೆ, ಗುರುತಿಸಿದವರಾಗಿರುತ್ತೇವೆ. ಈ ದಿನ ಬಹಳಷ್ಟು ಜನ ತಮ್ಮ ಜೀವಿತದಲ್ಲಿ ನಾನು ಮಾತ್ರ ದೇವರಿಂದ ಕ್ಷಮಿಸಲ್ಪಡಬೇಕು ಅನ್ನುತ್ತಾರೆ, ಆದರೆ ನಾನು ಮಾತ್ರ ಇತರರನ್ನು ಕ್ಷಮಿಸಲ್ಲ ಎನ್ನುವುದನ್ನು ಎಂದು ಗಮನಿಸುತ್ತೇವೆ. ಆದರೆ ದೇವರಲ್ಲಿ ಖಂಡಿತವಾಗಿ ಹೇಳ್ತಿದ್ದಾರೆ, ಕ್ಷಮಿಸಲ್ಪಡದಿದ್ದರೆ ನೀವು ಕ್ಷಮಿಸಲ್ಪಡೋದಿಲ್ಲ. ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾನು ಬಹಳ ಸಾಲ ಮಾಡಿದ್ದೇನೆ, ಸಾಲ ತೀರಿಸಲಿಕ್ಕಾಗ್ತಿಲ್ಲ, ಕೊನೆಗೆ ಆ ಸಾಲ ಮನ್ನಾ ಮಾಡಬೇಕೆಂದು ಯಜಮಾನನಿಗೆ ಬಹಳಷ್ಟು ಬೇಡಿಕೊಳ್ತಾನೆ. ಆಗ ಅವನ ದುಃಖವನ್ನು ನೋಡಿ, ಅವನ ಪರಿಸ್ಥಿತಿಯನ್ನು ನೋಡಿ, ಆಯ್ತಯ್ಯ ಪರವಾಗಿಲ್ಲ, ನೀನು ಸಾಲ ಕಟ್ಟಬೇಡ, ಹೋಗು, ಒಂದು 50,000 ಅಂದುಕೊಳ್ಳೋಣ, ಸಾಲ ಕಟ್ಟಬೇಡ ಅಂತ ಹೇಳಿ ಕಳಿಸಿರ್ತಾನೆ. ಇವನಿಗೆ ಯಾರೋ 5,000 ಕೊಡಬೇಕಿತ್ತಂತೆ. ಆ 5,000 ಇವನಿಗೆ ಕೊಡಬೇಕಾದವನು ಬಳಿಗೆ ಹೋಗಿ, ನೀನು ದುಡ್ಡು ಕೊಡ್ತೀಯೋ ಇಲ್ಲವೋ ಎಂದು ಕೇಳುತ್ತಾ ಅವನ ಕುತ್ತಿಗೆ ಹಿಡಿಯುತ್ತಾನಂತೆ. ಇಲ್ಲ, ಯಾಕೆ ಕೊಡ್ತೇನೆ ಅಂತ ಹೇಳಿದ್ರೂ ಕೂಡ ಅದೇನು ನಡೆಯಲ್ಲ, ಇವಾಗ್ಲೇ ಕೊಡು ಅನ್ನುತ್ತಾನೆ. ಹಾಗೆ ಹೀಗೆ ಎಂದು ಬಹಳಷ್ಟು ಕಾಡಿಸ್ತಾನಂತೆ. ಅದನ್ನು ಯಾರೋ ನೋಡಿ ಆ ಯಜಮಾನನಿಗೆ ಹೇಳ್ತಾರಂತೆ, ನಾನು ಅವನ 50,000 ಮನ್ನಾ ಮಾಡಿರುವಾಗ ಅವನು 5,000 ರೂಪಾಯಿ ಮನ್ನಾ ಮಾಡ್ಲಿಕ್ಕಾಗ್ತಿಲ್ಲವೋ? ಕರೆತ ಅವನಿಗೆ, ಏನಯ್ಯ, ನಾನು ನಿನ್ ಮೇಲೆ ಅಷ್ಟು ದೊಡ್ಡ ದಯೆ ತೋರಿಸಿರುವಾಗ ನೀನು ನಿನ್ನ ನೆರೆಯವನ ಮೇಲೆ ದಯೆ ತೋರಿಸ್ಲಿಕ್ಕಾಗೋದಿಲ್ಲವೋ? ಹಾಗಾದ್ರೆ ನನ್ನ 50,000 ನನಗೆ ಕಟ್ಟು ಅನ್ನುತ್ತಾನೆ ಅವನು.
ನಮಗೆ ದೇವರು ಎಷ್ಟೋ ವಿಧಾನದಲ್ಲಿ ಕ್ಷಮಿಸುತ್ತಿದ್ದಾರೆ, ಆದರೆ ನಾವು ನೋಡಿದ್ರೆ ಎಷ್ಟೋ ಜನರಿಗೆ ಬಾಧಕರವಾಗಿರ್ತಿದ್ದೇವೆ. ನೀವೇ ಅನೇಕರಿಗೆ ಸಹಿಸಿಕೊಳ್ತಾ ಇದ್ದೀರಿ ಅಂತ ನೀವಂದುಕೊಳ್ತಾ ಇದ್ದೀರಿ, ನಿಮ್ಮನ್ನೇ ಅನೇಕರು ಸಹಿಸಿಕೊಳ್ತಾ ಇದ್ದಾರೆ ಎಂದು ನಿಮಗೆ ಗೊತ್ತಿಲ್ಲ. ಸಾಧಾರಣವಾಗಿ ಗಂಡನ ಬಗ್ಗೆ ಹೆಂಡತಿ ಹೇಳೋದನ್ನು ಕೇಳ್ತೇವೆ, ನಾನೇ ಸಹಿಸಿಕೊಳ್ಳೋದ್ರಿಂದ ಸಂಸಾರ ಸಾಗುತ್ತಾ ಇದೆ ಎಂದು ಗಂಡನ ಬಗ್ಗೆ ಹೆಂಡತಿ ಹೇಳುವುದನ್ನು ಕೇಳ್ತೇವಲ್ಲವೇ? ಖಂಡಿತವಾಗಿಯೂ ಪ್ರತಿ ಮನುಷ್ಯನಲ್ಲಿ ಅಭ್ಯಂತರಗಳಿವೆ, ಆಟಂಕಗಳಿವೆ, ಲೋಪಗಳಿವೆ. ಒಬ್ಬರಿಗೋಸ್ಕರ ಒಬ್ಬರು ನಾವು ಬದುಕಬೇಕಾಗಿರೋದ್ರಿಂದ ಒಬ್ಬರನ್ನೊಬ್ಬರು ನಾವು ಸಹಿಸಬೇಕು. ಹೇಗೆ ಗಂಡ ಹೆಂಡತಿಗೆ ಕೊಡುವಂತಹ ಆ ವೇದನೆಗಳನ್ನು, ಶೋಧನೆಗಳನ್ನು ಸಹಿಸುತ್ತಾಳೋ ಹಾಗೆಯೇ ಒಬ್ಬ ಹೆಂಡತಿ ಅವಳು ಕೂಡ ತನ್ನ ಗಂಡನಿಗೆ ಎಷ್ಟೋ ವಿಷಯಗಳಲ್ಲಿ ತೊಂದರೆ ಕೊಡ್ತಾಳೆ. ಆ ಗಂಡನ ಸಮಾಧಾನ ಹಾಳು ಮಾಡುವವಳಾಗಿದ್ದಾಳೆಂದು ತಿಳ್ಕೊಳ್ಬೇಕು. ಒಬ್ಬರನ್ನೊಬ್ಬರು ಕ್ಷಮಿಸುವಾಗಲೇ ಕುಟುಂಬ ಕಟ್ಟಲ್ಪಡುತ್ತೆ, ಸಮುದಾಯ ನಿಲ್ಲುವಂಥದ್ದಾಗಿರುತ್ತೆ. ಯೇಸು ಪ್ರೇಮ ರಾಜ್ಯ ಕಟ್ಟುವುದಕ್ಕಾಗಿಯೇ ಲೋಕಕ್ಕೆ ಬಂದಿದ್ದಾರೆ. ಪ್ರೇಮ ರಾಜ್ಯವೇ ಪರಲೋಕ ರಾಜ್ಯವಾಗಿದೆ. ಅಲ್ಲಿ ಭೇದಗಳಾಗಲಿ ವಿಭೇದಗಳಾಗಲಿ ಇರೋದಿಲ್ಲ. ಯಾವುದೇ ಜಾತಿಯಾಗಲಿ, ಯಾವುದೇ ಭಾಷೆ ಆಗಲಿ, ಯಾವುದೇ ಸಭೆಯಾಗಲಿ, ಹೌದಲ್ಲ, ಯಾವುದೇ ಊರಾಗಲಿ, ಯಾವುದೇ ದೇಶವಾಗಲಿ, ಯಾವುದೇ ಜಾತಿಯವರಾಗಿರಲಿ, ಭಾಷೆ ಯಾವುದೇ ಆಗಿರಲಿ, ಎಲ್ಲಾ ಭಾಷೆಯವರನ್ನು ಯೇಸು ತನ್ನ ರಕ್ತವನ್ನು ಚೆಲ್ಲಿ ಕೊಂಡುಕೊಂಡಿದ್ದಾರೆ. ಒಂದು ಜನಾಂಗವನ್ನಾಗಿ ಸಿದ್ಧ ಮಾಡಿದ ಕರ್ತನು ಆತನ ರಾಜ್ಯದಲ್ಲಿ ನಾವಿರಬೇಕಾದ್ರೆ ಇಲ್ಲಿ ನಿಮ್ಮ ಸ್ವಂತವರನ್ನು, ನಿಮ್ಮ ಮನೆಯವರನ್ನು, ನಿಮ್ಮ ನೆರೆಯವರನ್ನು ಕ್ಷಮಿಸಲಾರದೆ ದೇವರ ರಾಜ್ಯದ ವಾರಸುದಾರನು ಹೇಗಾಗ್ತೀರಿ? ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಯಾಕೆಂದರೆ ದೇವರು ಎಲ್ಲರನ್ನು ಪ್ರೀತಿಸುತ್ತಿದ್ದಾರೆ, ಎಲ್ಲರಿಗೆ ಮೇಲನ್ನೇ ಉಂಟು ಮಾಡ್ತಿದ್ದಾರೆ, ಎಲ್ಲರ ಮೇಲೆ ಮಳೆಯನ್ನು ಸೂರ್ಯನನ್ನು ಬರಮಾಡುತ್ತಿದ್ದಾರೆ. ಅದೇ ರೀತಿ ಎಲ್ಲರಿಗೂ ಧಾರಾಳವಾಗಿ ಪ್ರೀತಿಸುತ್ತಿದ್ದಾರೆ. 46ನೇ ವಚನ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿ ತೋರಿಸಿದ್ರೆ ನಿಮಗೆ ಫಲವೇನು? ನೋಡಿ, ನಮಗೆ ಪ್ರೀತಿಸುವವರನ್ನೇ ನಾವು ಪ್ರೀತಿಸಿದ್ರೆ ಉಳಿದವರ ಸಂಗತಿಯೇನು? ಅದರಿಂದ ಪ್ರಯೋಜನವೇನು ಪ್ರಿಯರೇ? ನಿಮ್ಮನ್ನು ಯಾರು ಪ್ರೀತಿಸ್ತಾ ಇದ್ದಾರೋ ಅವರನ್ನೇ ಪ್ರೀತಿಸ್ತಾ ಇದ್ದಾರೆ. ನಿಮಗೆ ಯಾರು ಏನು ಕೊಟ್ಟಿದ್ದಾರೋ ಅವರಿಗೆ ತಿರುಗಿ ಕೊಡ್ತಾ ಇದ್ದೀರಿ. ನಿಮ್ಮಲ್ಲಿ ತ್ಯಾಗ ಎಲ್ಲಿದೆ? ನಿಮ್ಮಲ್ಲಿ ಸಮರ್ಪಣೆ ಎಲ್ಲಿದೆ? ನೀವು ಹಾಗೆ ಇರಬೇಡಿರಿ, ಅನ್ಯ ಜನರು ಕೂಡ ಹಾಗೆ ಮಾಡುತ್ತಾರಲ್ಲವೇ? ಪರಲೋಕದ ತಂದೆ ಪರಿಪೂರ್ಣನಾಗಿರೋದ್ರಿಂದ ನೀವು ಸಹ ಪರಿಪೂರ್ಣರಾಗಿರಬೇಕು. ಯೇಸು ಮಾಡಿರುವ ಪ್ರಕಾರ ನಾವು ಮಾಡುವುದಾದರೆ ನಮ್ಮ ಯೇಸು ಪರಿಪೂರ್ಣನಾಗಿದ್ದಾರೆ. ಹೀ ಈಸ್ ಪರ್ಫೆಕ್ಟ್. ನಾವು ಕೂಡ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣರಾಗಿರಬೇಕು. ಅರ್ಧಮರ್ಧ ಕ್ರೈಸ್ತಿಯ ಭಕ್ತಿ ನಿಜವಾದದ್ದಲ್ಲ ಪ್ರಿಯರೇ. ನಮ್ಮ ಕರ್ತನು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕು. ನಮ್ಮ ಕರ್ತನು ಪರಿಪೂರ್ಣರಾಗಿರೋದ್ರಿಂದ ನಾವು ಪರಿಪೂರ್ಣರಾಗಿರಬೇಕು. ನಮ್ಮ ಕರ್ತನು ಕನಿಕರ ಉಳ್ಳಾತನಾಗಿರೋದ್ರಿಂದ ನಾವು ಸಹ ಕನಿಕರ ಉಳ್ಳವರಾಗಿರಬೇಕೆಂದು ದೇವರ ವಾಕ್ಯ ಮೇಲಿಂದ ಮೇಲೆ ನಮಗೆ ಎಚ್ಚರಿಸುತ್ತದೆ. ಸ್ತೆಫನನು ಎಂಬ ಆ ದಿನದ ಮೊಟ್ಟಮೊದಲ ರಕ್ತಸಾಕ್ಷಿಯಾದವನ ಬಗ್ಗೆ ಅಪೊಸ್ತಲರ ಕೃತ್ಯಗಳಲ್ಲಿ ಓದುತ್ತೇವಲ್ಲವೇ? ಯಾವ ಮುಲಾಜಿ ಇಲ್ಲದೆ ಸುವಾರ್ತೆಯನ್ನು ಪ್ರಕಟಿಸಿದಾಗ ಅದನ್ನು ಕೇಳಿದವರ ಹೃದಯದಲ್ಲಿ ಅದು ಅಲ್ಗುನಟ್ಟಂತಾಯಿತು. ಅವರು ತಮ್ಮ ತಪ್ಪನ್ನು ತಿಳಿದುಕೊಂಡು ಪಶ್ಚಾತ್ತಾಪ ಪಡುವುದರ ಬದಲಿಗೆ ಆ ಸ್ತೆಫನನನ್ನು ವಿರೋಧಿಸಿ ಕಲ್ಲೆಸೆದು ಕೊಲ್ಲುವುದಕ್ಕೆ ಪ್ರಯತ್ನಿಸುತ್ತಾರೆ. ಅಷ್ಟಾದರೂ ಬಾಯಿ ತೆರೆಯದೆ ದೇವರ ಸನ್ನಿಧಿ ಅನುಭವಿಸುತ್ತಿರುವ ಸ್ತೆಫನನು, ಇಗೋ ನಾನು ಆಕಾಶವು ತೆರೆಯಲ್ಪಟ್ಟಿರುವುದನ್ನು ನೋಡುತ್ತಿದ್ದೇನೆ, ಮನುಷ್ಯಕುಮಾರನು ನನಗೋಸ್ಕರ ನಿಂತಿದ್ದಾನೆ ಎಂದು ಅವನು ಹೇಳಿದಾಗ ನೀನು ಇನ್ನೂ ಹೆಚ್ಚು ದೈವ ದೂಷಣೆ ಮಾಡುವಿಯಾ ಎಂದು ಹೇಳಿ ಕಲ್ಲೆಸೆದು ಅವನನ್ನು ರಕ್ತ ಸುರಿಯುವವರೆಗೂ, ಅವನು ಸಾಯುವವರೆಗೂ ಅವನನ್ನು ಹೊಡೆಯುತ್ತಾರೆ. ನಮಗೆ ಆ ರೀತಿ ಯಾರು ರಕ್ತ ಸುರಿಯುವಷ್ಟು ಹೊಡೆಯುತ್ತಾ ಇಲ್ವಲ್ಲವೇ? ಒಂದು ಮಾತಿಗೆ ಎಷ್ಟೋ ದುಃಖ ಪಡ್ತೇವೆ. ಒಂದು ಅಪನಿಂದನೆ ಹೋರಿಸಿ ಏನೋ ವದಂತಿ ಹಬ್ಬಿಸಿದ್ದಕ್ಕೆ ಎಷ್ಟೋ ಕಳವಳಗೊಳ್ಳುತ್ತೇವಲ್ಲವೇ? ನನ್ನ ಮರ್ಯಾದೆ ಹೊರಟೋಯ್ತು ಎಂದು ಬಹಳಷ್ಟು ಜನ ಹೇಳುವಾಗ ಎಲ್ಲಿಂದ ಬಂತು ಮರ್ಯಾದೆ? ಎಲ್ಲಿಗೆ ಹೊರಟೋಯ್ತು ಮರ್ಯಾದೆ? ಕರ್ತನು ನಮ್ಮ ಪಕ್ಷದಲ್ಲಿರುವಾಗ ನಮ್ಮನ್ನು ಯಾರೂ ಹೆಚ್ಚಿಸಲಿಕ್ಕಾಗಲ್ಲ, ಕಡಿಮೆ ಮಾಡ್ಲಿಕ್ಕೂ ಆಗಲ್ಲ. ಯಾರೋ ಏನೋ ಹೇಳಿದಕ್ಕೆ ನಮ್ಮ ಪ್ರತಿಫಲ ನಿಂತೋಗೋದಿಲ್ಲ, ಇಲ್ಲವೇ ಅಧಿಕವಾಗಿಯೂ ಬರಲ್ಲ. ದೇವರ ಮೇಲೆ ಗುರಿಯಿಟ್ಟು ದೇವರ ಹಾಗೆ ಇರಲು ಪ್ರಯತ್ನಿಸಿರಿ, ಅಷ್ಟೇ ಹೊರತು ಯಾರು ಏನು ಹೇಳ್ತಿದ್ದಾರೆ ಎನ್ನುವುದನ್ನು ಲೆಕ್ಕಿಸಬೇಡಿರಿ. ಈ ಸ್ತೆಫನನು ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತಾನೆ, ಅದನ್ನು ನೋಡಿಕೊಂಡು ಪ್ರಾರ್ಥಿಸೋಣ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 60ನೇ ವಚನ. ಅವನು ಮೊಳಕಾಲೂರಿ, ಕರ್ತನೇ, ಅವರ ಮೇಲೆ ಈ ಪಾಪವನ್ನು ಹೋರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಕಲ್ಲಿನಿಂದ ಹೊಡೆಯುತ್ತಾ ಇರುವಾಗ, ಮುಖದ ಮೇಲೆ ಕಲ್ಲೆಸೆದು ಹೊಡೆಯುತ್ತಾ ಇರುವಾಗ, ರಕ್ತ ಸುರಿಯುತ್ತಾ ಇರುವಾಗ, ಪ್ರಾಣ ಹೊರಟೋಗುವಷ್ಟರ ಮಟ್ಟಿಗೆ ಅಷ್ಟೊಂದು ಜನ ಅವನ ಮೇಲೆ ಕಲ್ಲೆಸೆದು ಅವನನ್ನು ಕೊಂದಾಕುತ್ತಿರುವಾಗ ಹಲ್ಲು ಕಡಿಯಲಿಲ್ಲ, ದಿಟ್ಟಿಸಿ ಕಣ್ಣಿನಿಂದ ನೋಡಲಿಲ್ಲ. ದೇವರೇ ನೋಡು ಇವರನ್ನು ಶಪಿಸು ಎಂಬುದಾಗಿ ಹೇಳಲಿಲ್ಲ. ಆದರೆ
ದೇವರೇ, ಈ ಪಾಪ ಇವರ ಮೇಲೆ ಹೊರಿಸಬೇಡ ಎಂದು ಹೇಳಿ ತನ್ನ ಪ್ರಾಣ ಬಿಟ್ಟು ಬಿಡ್ತಾನೆ. ಕೊನೆಗೆ, ತಂದೆಯೇ, ಅವರೇನ್ ಮಾಡುತ್ತಿದ್ದಾರೆ ಅವರು ಅರಿಯರು, ಆದುದರಿಂದ ಅವರನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದ ಯೇಸುವಿನಂತೆಯೇ ಈ ಸ್ಟೆಫನನ್ನು ಕೂಡ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದನ್ನು ನೋಡ್ತೇವೆ. ಹಾಗೆ ಆ ದಿನ ಹೊಡೆಯುವವರ ಗುಂಪಿನಲ್ಲಿದ್ದ ಸೌಲನು ಪೌಲನಾಗಿ ಮಾರ್ಪಟ್ಟು ಆತ್ಮ ಸಂಪಾದಿಸುವ ಬೆಸ್ತರನಾದನು. ನಿಮ್ಮ ಶತ್ರುವನ್ನು ನೀವು ಪ್ರೀತಿಸುವುದಾದರೆ ಅವನು ನಿಮಗೆ ಮಿತ್ರನಾಗುತ್ತಾನೆ, ಅವನು ದೇವರಿಗೆ ಪ್ರಯೋಜಕನಾಗುತ್ತಾನೆ, ದೇವರ ರಾಜ್ಯವನ್ನು ಕಟ್ಟುವವನಾಗುತ್ತಾನೆ. ಅದು ನಿಮ್ಮ ಮನೆಯವರಾದರೂ, ಸ್ವಂತವರಾದರೂ, ಹೊರಗಿನವರಾದರೂ ನಿಮಗೆ ಎಂತಹ ಅಪಕಾರ ಮಾಡಿದ್ರು ನೀವು ಕೂಡ ಈ ದಿನ ಹೇಳಿರಿ, ಕರ್ತನೇ, ಅವರೇನ್ ಮಾಡುತ್ತಿದ್ದಾರೆ ಎಂದು ಅವರು ಅರಿಯರು, ಅವರನ್ನು ಕ್ಷಮಿಸು. ಪ್ರಭುವೇ, ಅವರು ಮಾಡಿದ ಪಾಪಕ್ಕೆ ಪ್ರತಿಫಲ ಅವರ ಮೇಲೆ ಹೊರಿಸಬೇಡ. ನೀವು ಶಿಲುಬೆಯ ಮೇಲೆ ಒಂದು ಪ್ರಾಯಶ್ಚಿತ್ತ ಯಜ್ಞವಾಗಿ ನಿಮ್ಮ ಪ್ರಾಣವನ್ನೇ ಕೊಟ್ಟಿದ್ದೀರಿ ಎಂದು ಹೀಗೆ ನಾವು ಕರ್ತನಿಗೆ ವಿಜ್ಞಾಪನೆ ಮಾಡೋದಾದರೆ ನಾವು ಆಶೀರ್ವದಿಸಲ್ಪಡ್ತೇವೆ. ನಾವು ಯಾರಿಗೋಸ್ಕರ ಪ್ರಾರ್ಥಿಸಿದೇವೋ ಅವರು ಕೂಡ ರಕ್ಷಿಸಲ್ಪಡ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಕಕ್ಷೆಗಳನ್ನು ಸಾಧಿಸುವಂತಹ, ಪ್ರತಿಕಾರ ಬೆಳೆಸುವ ಜೀವಿತ ನಮ್ಮಲ್ಲಿ ಯಾರಿಗೂ ಇರಬಾರದು. ನಾವು ಕೇವಲ ಕ್ರಿಸ್ತನ ಪ್ರೀತಿಯಿಂದ ಸಹಿಸಿಕೊಂಡು, ತಾಳಿಕೊಂಡು, ಕ್ಷಮಿಸಿ ನಮ್ಮ ಬದುಕುಗಳ ಮೂಲಕ ನಿಮ್ಮನ್ನು ಪ್ರಕಟಿಸುವ ಹಾಗೆ ಸಹಾಯ ಮಾಡಿರಿ. ಯೇಸು ಕ್ರಿಸ್ತನ ಮಕ್ಕಳೆಂದು ಹೇಳಿಕೊಳ್ಳುವ ನಾವು, ಯೇಸುವನ್ನು ನಂಬಿದ್ದೇವೆ, ಕ್ರೈಸ್ತರಾಗಿದ್ದೇವೆ ಎಂದು ಹೇಳುವ ನಾವು, ನಮ್ಮ ಪರಲೋಕದ ತಂದೆ ಪರಿಪೂರ್ಣನಾಗಿದ್ದಂತೆ ನಾವು ಪರಿಪೂರ್ಣರಾಗಿರುವ ಹಾಗೆ, ಆತನ ಹಾಗೆ ಪ್ರೀತಿಯುಳ್ಳವರಾಗಿ ಪರಿಶುದ್ಧರಾಗಿ ಬದುಕುವ ಹಾಗೆ, ದೇವರ ಶ್ರೇಷ್ಠತೆಯನ್ನು ನಮ್ಮ ಬದುಕಿನ ಮೂಲಕ ಈ ಲೋಕಕ್ಕೆ ತೋರಿಸಿಕೊಡುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಮಾಡುವ ಅದ್ಭುತ ಕಾರ್ಯವನ್ನು ಹೊಂದುವವರಾಗಿರುತ್ತೀರಿ. ಅದೇ ರೀತಿ ಎಲ್ಲಿಂದ ನೀವು ವೀಕ್ಷಿಸುತ್ತಾ ಇದ್ದೀರೆಂದು ತಿಳಿಯಪಡಿಸುತ್ತಾ ಇರಿ. ನಾವೆಲ್ಲರೂ ನಿಮಗಾಗಿ ವಿಜ್ಞಾಪನೆ ಮಾಡ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ. ಕ್ರಿಸ್ತನ ಹೋಲಿಕೆಯ ಮೇರೆಗೆ ಜೀವಿಸೋಣ, ಆತನಂತೆ ಪ್ರೀತಿಸೋಣ, ಆತನು ಕೊಡುವ ಆಶೀರ್ವಾದ ಹೊಂದಿಕೊಳ್ಳೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.